ಹೇ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾನು ಹೇಗೆ ಸೆಲೆಬ್ರೇಟ್ ಮಾಡೀನಿ ಅಂತ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನೋಡಿ, ಮತ್ತಂದರೆ ತುಂಬ ಸಪೋರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಇವತ್ತಿನ ಲಂಚ್ ಏನಿತ್ತು, ಎಲ್ಲಿ ಹೋಗಿದ್ದೀವಿ ಹಬ್ಬದ ದಿನ, ಪ್ಲಸ್ ನಾನು ಯಾವುದು ಸಾರಿ ವೇರ್ ಮಾಡಿದ್ದೆ, ಯಾವ ಜ್ಯುವೆಲರಿ, ಪ್ಲಸ್ ನಮ್ಮ ಮಕ್ಕಳಿಗೆ ಹಣ್ಣು ಹೆಂಗೆ ಎರಿದ್ದೀವಿ ಅಂತ ಎಲ್ಲ ಈ ವಿಡಿಯೋಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನೋಡಿ. ಸೊ ಟೈಮ್ ಏನಾಗಿದೆ ಅಂದರೆ 8 ಗಂಟೆ ಆಗಿದೆ. ತುಂಬ ಬೇಗನೆ ಎದ್ದುಬಿಟ್ಟಿದೆ. ಹಬ್ಬ ಇದಂತೆ ಎಲ್ಲರ ಮನೇಲಿ ಇದು ಕಾಮನ್ ಅಲ್ವಾ. ಹೆಣ್ಮಕ್ಳು ಹಬ್ಬದ ದಿನ ಚೆನ್ನಾಗಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗೋದು, ಅದೊಂದು ವೈಬ್ಸ್ನೇ ಬೇರೆ ಇರುತ್ತೆ ಅಲ್ವಾ. ನಾವು ಹೆಣ್ಮಕ್ಳು ರೆಡಿ ಆಗಲಿಲ್ಲ ಹಬ್ಬಕ್ಕೆ ಅಂದರೆ ಹಬ್ಬನೇ ಅನಿಸೋದಿಲ್ಲ ಆ ಮನೆಯಲ್ಲಿ. ಸೊ ನಾನು ಕೂಡ ಸಾರಿ ವೇರ್ ಮಾಡಿದ್ದೀನಿ. ಅದು ಸಾರಿಯಲ್ಲಿ ಬ್ಯಾಂಗಲ್ಸ್ ಮತ್ತಂದರೆ ನೆಕ್ಲೆಸ್ ಪ್ಲಸ್ ಯಾವುದು ಅದ್ರ ಮೇಲೆ ಬ್ಲೌಸ್ ವೇರ್ ಮಾಡಿದೆ. ಅದು ಹತ್ರ ನಿಮ್ಗೊಂದು ಸಣ್ಣ ಕ್ಲಿಪ್ಪಲ್ಲಿ ತೋರಿಸ್ದೆ ಅಲ್ವಾ. ಇವಾಗ ಏನಿದೆ ಅಂದರೆ ಇಲ್ಲಿ ಮಹಾನಂದೇಶ್ವರ ಗುಡಿ ಇದೆ. ಇಲ್ಲಿ ಈಶ್ವರ ಗುಡಿಗೆ ಬಂದ್ವಿ, ಯಾಕಂದರೆ ಹಬ್ಬ ಇತ್ತಲ್ಲ. ಆ ಕಾರಣದಿಂದ ಸ್ವಲ್ಪ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಮಹಾನಂದೇಶ್ವರ ಗುಡಿ ಮತ್ತಂದರೆ ಆಂಜನೇಯ ಗುಡಿ 2 ಗುಡಿಗೆ ಹೋಗ್ಬೇಕಂತ ಒನ್ ಡೇ ಮುಂಚೆನೇ ಡಿಸೈಡ್ ಮಾಡಿದ್ದೀವಿ. ಆ ದಿನ ರಜೆ ಕೂಡ ಇತ್ತಲ್ಲ. ಸೊ ಚೆನ್ನಾಗಿ ಆ ಡೇಯನ್ನು ಸ್ಪೆಂಡ್ ಮಾಡಬೇಕಂತ ಎಲ್ಲರೂ ನಾವು ಫ್ಯಾಮಿಲಿ ಕೂಡ ಮಹಾನಂದೇಶ್ವರ ಗುಡಿಗೆ ಹೋದ್ವಿ. ಅದರಲ್ಲಿ ನಾನು ಪ್ರತಿ ಹಬ್ಬ ದಿನ ನಾವು ಅಂದರೆ ನಮ್ಮ ಫ್ಯಾಮಿಲಿ ಶಿವನ ಈ ಮಹಾನಂದೇಶ್ವರ ಗುಡಿಗೆ ಖಂಡಿತ ಹೋಗೋದು ಬಿಡೋದಿಲ್ಲ. ನೀವು ನಿಮ್ಮ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿರಿ ಅಂತ ಖಂಡಿತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತಂದರೆ ಈ ವಿಡಿಯೋಲಿ ಯಾರು ನೀವಿದ್ದೀರಾ ಅಂದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ, ಮತ್ತು ಲೈಕ್ ಮಾಡಿ ಮತ್ತಂದರೆ ಶೇರ್ ಮಾಡಿ ವಿಡಿಯೋ. ಸೊ ನಾನು ಕೂಡ ಆರತಿ ಮಾಡಿದೆ ಚೆನ್ನಾಗಿ ಈಶ್ವರ್ಗೆ. ತುಂಬ ಚೆನ್ನಾಗಿ ಅನ್ನಿಸ್ತೆ ಅಲ್ವಾ ನನಗೆ. ಅಂದರೆ ಹೆಂಗಂದರೆ ಹಬ್ಬದ ದಿನ ಈ ಥರ ಗುಡಿ ಹೋಗಿ ಬರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ನಾನು ಅಡುಗೆ ಕೂಡ ತುಂಬ ಜಾಸ್ತಿನೇ ಡಿಸೈಡ್ ಮಾಡ್ಕೊಂಡಿದ್ದೆ, ಅಂದರೆ ಏನು ಮಾಡಬೇಕು ಏನಿಲ್ಲ ಅಂತ. ಬಟ್ ಸಂಕ್ರಾಂತಿ ದಿನ ಫಸ್ಟ್ ಡೇ ಏನಲ್ಲ ನಮ್ಮ ಮನೆಯಲ್ಲಿ, ಫಸ್ಟ್ ಡೇ ಅಂದರೆ ಅದು ಅಂತಾರಲ್ಲ ಇವತ್ತು ಏನು ಉಂಡಿ ಬಂದಿದೆ ಸಂಕ್ರಾಂತಿ ಅಂತ ಹಿಂಗೆ ಕೇಳ್ತಾ ಇರ್ತಾರಲ್ಲ. ಬಟ್ ಈ ಕಡೆ ಚಿತ್ರಾನ್ನ ಪ್ಲಸ್ ಮೊಸರು ಉಂಡು ಬಂದಿದೆ ಅಂದಿದ್ರು. ಸೊ ಅದೇ ಮಾಡಬೇಕಂತ ಡಿಸೈಡ್ ಮಾಡಿದೆ ನಾಷ್ಟಕ್ಕೆ. ಇಲ್ಲಿ ಮಹಾನಂದೇಶ್ವರ ಗುಡಿ ಇದೆಯಲ್ಲ, ಪಕ್ಕನೇ ಈ ಥರ ಬಾವಿ ಇದೆ. ಅದರಲ್ಲಿ ಮೇಣ ಇದ್ವಲ್ಲ, ಮಕ್ಳಿಗೆ ತೋರಿಸ್ಬೇಕಂತ ಬಂದಿದ್ದೀವಿ. ಬಟ್ ನಮ್ಮ ಭೂಮಿಕಾಗೆ ಕಾಣ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಗೆ ಕಾಣ್ತಾ ಇದೆನಾ? ನೋಡಿ, ಕಾಣ್ತಾ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಸೊ ನೋಡಿ, ಇಲ್ಲಿ ನೋಡಿರಿ ಹೆಸರಿಗೆ ಕಾಳಿದೆ, ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಲಂಚ್ ಏನಪ್ಪ ಅಂದರೆ, ನಾನು ಶೇಂಗಾದ ಹೋಳಿಗೆ ಮುಂಚೆನೇ ಮಾಡಿದ್ದೀನಿ ಅಲ್ವಾ. ಸೊ ಇಲ್ಲಿ ಹೆಸರು ಪಲ್ಯದಲ್ಲಿ ಮೆಂತಿ ಪಲ್ಯ ಹಾಕಿ ಮಾಡೋಣ ಅಂತ ಸ್ವಲ್ಪ ಎಲ್ಲ ಪಲ್ಯಗಳು ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ, 3 ಸಬ್ಜಿ ಮಾಡ್ತಾಯಿದ್ದೀನಿ. ಪ್ಲಸ್ ಚಪಾತಿ ರೊಟ್ಟಿ ಎಲ್ಲ ಇದ್ದಾವೆಲ್ಲ, ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ. ಇಲ್ಲಿ ತಪ್ಪುಳ್ಳಾಗಡ್ಡಿ ಮುಂಚೆನೇ ಹೊಳ್ಕೊಂಡಿಟ್ಟಿದೆ. ಇದು ಪುಂಡಿ ಪಲ್ಯ ಇದೆ. 3 ಪಲ್ಯ ಯಾವುದು ಅಂತ ನಾನು ಹೇಳ್ತೀನಿ. ಬಟ್ ನೋಡಿ, ಇವಾಗ ಚೆನ್ನಾಗಿ ತೊಳ್ಕೊಂಡು ಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲನೂ ಇದು ಪಲ್ಯಗಳು ಅಂತ ಏನಿಲ್ಲ. ಬಟ್ ನೀವು ಯಾವುದಾದ್ರೂ ತರಕಾರಿ ತರ್ತೀರಾ ಅಂದರೆ ಖಂಡಿತ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕಂದರೆ ಏನಿರುತ್ತೆಲ್ಲ ಡಸ್ಟ್ನೂ ಇರುತ್ತೆ, ಪ್ಲಸ್ ಏನು ಔಷಧಿ ಹೊಡೆದ್ರೂ ಕೂಡ ಹೋಗಿಬಿಡುತ್ತೆ. ಇದು ಏನಿದೆ ಸೌಗೆಕಾಯಿ. ಫ್ರೆಂಡ್ಸ್, ನಾನು ಇವತ್ತು ಪುಂಡಿ ಪಲ್ಯ ಬ್ಯಾಳಿ ಮತ್ತಂದರೆ ಕಾಳಲ್ಲಿ ಮೆಂತಿ ಪಲ್ಯ ಹಾಕ್ತಾಯಿದ್ದೀನಿ. ಪ್ಲಸ್ ಇದು ಏನಿದೆಯಲ್ಲ ಸೋರೆಕಾಯಿ ಭರ್ತಾ ಮಾಡ್ತಾಯಿದ್ದೀನಿ. ಸೊ ಅದು ಹೆಂಗೆ ಮಾಡಬೇಕು ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಖಂಡಿತ ಅದು ರೆಸಿಪಿ ಶೇರ್ ಮಾಡ್ತೇನೆ. ಈ ಬ್ಲಾಗನ್ನು ಎಂಡತನ ನೋಡಿ, ತುಂಬ ಮಜವಾಗಿರುತ್ತೆ. ಅಂದರೆ ಫಸ್ಟ್ ಕಾಳು ಇಟ್ಟಿದ್ದೀನಿ, ಹೆಸರು ಕಾಳು ಕುದಿಸೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು 3 ಇಲ್ಲ 4 ವಿಸಿಲ್ ಹಾಕೊಳ್ಳೋಣ, ತೆಗೆದುಬಿಡೋಣ. ಸೊ ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಊಟ ರೆಡಿಯಾಗಿದೆ. ನಾವು ನಮ್ಮ ಫ್ಯಾಮಿಲಿ ಕೂಡ ಊಟ ಮಾಡ್ತಾಯಿದ್ದೀವಿ. ನೀವು ಬನ್ನಿ ಮತ್ತು ನೋಡಿ ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತೆ ಅಲ್ವಾ ಹಬ್ಬದ ದಿನ ಫ್ಯಾಮಿಲಿ ಊಟ. ಇದು ಏನಿದೆ ಅಂದರೆ ಸಂಜೆ 4:30-5 ಗಂಟೆ ಆಗಿತ್ತು. ಮಕ್ಕಳಿಗೆ ಹಣ್ಣು ಎರಿಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಭೂಮಿಕಾ ಮತ್ತಂದರೆ ಆರ್ವಿಗೆ ಇಬ್ಬರು ಕೂಡ ನಾವು ಹಣ್ಣು ಎರಿಬಿಟ್ಟಿದ್ದೀವಿ. ಇವಾಗ ಪ್ರತಿ ವರ್ಷ ಎರಿತಿರ್ತೀವಿ. ಸೊ ಇದು ಕ್ಲಿಪ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತ ನೋಡಿ ಮತ್ತು ನನ್ನ ಮಕ್ಕಳಿಗೆ ಆಶೀರ್ವಾದ ಕೂಡ ಕೊಡಿ. ಸೊ ಇವತ್ತು ತುಂಬ ಚೆನ್ನಾಗಿ ಹೋಯಿತು ದಿನ. ನೀವು ಮತ್ತು
ಈ ಹಬ್ಬದು ತುಂಬ ವಿಶಿಷ್ಟ. ನಮ್ಮ ಮಕ್ಕಳಿಗೆ ಹಣ್ಣು ಎರೆದು ಅದ್ರದ್ದು ರೀಸನ್, ಅದರ ಮುಂದಿದ ರೀಸನ್ ಏನಪ್ಪ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಹಣ್ಣು ಎರೆದಿಂದ ಅವರಿಗೆ ಮುಂದೆ ಆಗೋದು ಯಶಸ್ವಿ ನಾವು ಚೆನ್ನಾಗೇ ಇರುತ್ತೆ, ನಾವು ಅವರಿಗೆ ಒಂದು ಆಶೀರ್ವಾದ ಕೊಟ್ಟಂಗೆ ಇರುತ್ತೆ. ಪ್ಲಸ್ ಹಣ್ಣು ಎರೆದಿಂದ ಸಂಕ್ರಾಂತಿ ಟೈಮಲ್ಲಿ ಹಣ್ಣು ಎರೆದಿಂದ ಅವರು ದೃಷ್ಟಿ ಎಲ್ಲನೂ ಹೋಗುತ್ತೆ ಅಂತಾರೆ. ನನಗೆ ಇಷ್ಟೊಂದೇ ಇನ್ಫಾರ್ಮೇಷನ್ ಗೊತ್ತು. ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ನಾನು ಪ್ರತಿ ವರ್ಷ ನನ್ನ ಮಕ್ಕಳಿಗೆ ಹಣ್ಣು ಎರಿತೀನಿ. ಇದು ಎಲ್ಲಿ ತನಕ ಎರಿಬೇಕಪ್ಪ ಅಂದರೆ ಹುಟ್ಟ ಮಕ್ಕಳು ಹಿಡಿದು 10 ಇಯರ್ಸ್ ಇರೋ ತನಕ ನೀವು ಹಣ್ಣು ಎರಿಬೇಕು ಚಿಕ್ಕ ಮಕ್ಕಳಿಗೆ. ಅದಾದಮೇಲೆ ಬಿಟ್ಟಬೇಕು. ಸೊ 10 ಇಯರ್ಸ್ ತನಕ ಹಣ್ಣು ಎರಿತಾರೆ ಫ್ರೆಂಡ್ಸ್. ಎಲ್ಲ ನಾವು ಊಟ ಮಾಡಿ ಸಾಯಂಕಾಲನೇ ಹಣ್ಣು ಎರೆದು ಇಟ್ಕೊಂಡಿದ್ದೀವಿ. ಇದು ಹೊಸ್ತಲ ಮೇಲೆ ಕೂಡ ಎರಿತಾರೆ, ಬಟ್ ಇಲ್ಲಿ ನಾನು ಕುಂಡಿಸ್ಕೊಂಡೇ ಎರಿತಾ ಇದ್ದೀನಿ. ಅಂದರೆ ಎಲ್ಲ ಕಡೆಯೂ ಎರಿತಾರೆ, ಎಲ್ಲ ಅಂದರೆ ಮಹಾರಾಷ್ಟ್ರ ಕಡೆ, ನಮ್ಮ ಕರ್ನಾಟಕ ಕಡೆ ಎಲ್ಲ ಕಡೆ ಹಣ್ಣು ಎರಿತಾರೆ. ಬಟ್ ನೇಮ್ ಅಷ್ಟೇ ಡಿಫ್ರೆಂಟ್ ಇರೋದು. ಮತ್ತಂದರೆ ಒಬ್ಬರು ಶೇರಲ್ಲಿ ಎರಿತಾರೆ, ಒಬ್ಬರು ಕೈಯಲ್ಲೇ ಎರಿತಾರೆ. ಬಟ್ ಎರೆದು ಮಂಡಳ ಮತ್ತಂದರೆ ಫ್ರೂಟ್ಸ್, ಚಾಕ್ಲೇಟ್ಸ್ ಈ ಥರ ಏನೋ ಇರುತ್ತೆ. ಪ್ಲಸ್ ಅವರಿಗೆ ಲಾಸ್ಟಾಗಿ ಆರತಿ ಮಾಡಿ ಎಲ್ಲ ಮುಗಿದ ಮೇಲೆ ದೃಷ್ಟಿ ತೆಗಿತಾರೆ. ತುಂಬ ಸಿಂಪಲ್ ಕಾರ್ಯಕ್ರಮ ಇರುತ್ತೆ, ಬಟ್ ಅದು ಸಿಂಪಲ್ ಕಾರ್ಯಕ್ರಮನೇ ನಿಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಯಶಸ್ವಿ ಮತ್ತು ತುಂಬ ಚೆನ್ನಾಗಿ ಒಂದು ವೃದ್ಧಿನ ತರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಮಾಡ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಮಕ್ಕಳಿಗೆ ಹಣ್ಣು ಕಾರ್ಯಕ್ರಮ ಮಾಡಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ನಾನು ಅರಿವಿಗೆ ಮತ್ತಂದರೆ ಭೂಮಿಗೆ ಚೆನ್ನಾಗಿ ಆರತಿ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಕಾಣ್ತಾಯಿದ್ರು. ಇವರಿಗೆ ಸೇಮ್ ಡ್ರೆಸ್ ಹಾಕಿದೆ, ಯಾಕಂದರೆ ಸೇಮ್ ಡ್ರೆಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರ ಅಂತ. ನಂದು ಕೂಡ ಸಾರಿ ಸೇಮ್ ಆಗಿತ್ತು, ಬಟ್ ನಾನು ಡಿಸೈಡ್ ಮಾಡ್ಕೊಂಡಿದ್ದಿಲ್ಲ ಸೇಮ್ ಸಾರಿ ಹಾಕೋತೀನಿ, ಬಟ್ ಬೈ ಚಾನ್ಸ್ ಸೇಮ್ ಆಗಿತ್ತು. ಸೊ ಇವಾಗ ಚೆನ್ನಾಗಿ ನಾನು ಮತ್ತಂದರೆ ನಮ್ಮವರು ಇಬ್ಬರು ಕೂಡ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಹಣ್ಣು ಎರಿತಾ ಇದ್ದೀವಿ. ಸೊ ಈ ಥರ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ತೀರಾ ಅಂದರೆ ಖಂಡಿತ ಲೈಕ್ ತಿಳಿಸಿ. ಇವತ್ತಿಗೆ ಇಷ್ಟೇ. ಸೊ ಮುಂದೆ ನೋಡಿ ನಾವು ಹಣ್ಣು ಹೆಂಗೆ ಎರಿತೀವಂತ.